ಸಾಮಾಜಿಕ ಸೇವಾ ಸನ್ಮಾನ್ಯ ಶ್ರೀ ಜೆ.ಪಿ. ರೆಡ್ಡಿರವರ ಜನ್ಮದಿನವನ್ನು ಸೇವಾ ದಿನವನ್ನಾಗಿ ಆಚರಣೆ. ಕಾಚರಕನಹಳ್ಳಿ ವಾರ್ಡ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಜೆ.ಪಿ. ರೆಡ್ಡಿ ಅವರು ತಮ್ಮ ಜನ್ಮದಿನವನ್ನು ಅದ್ದೂರಿ ಆಚರಣೆಗಿಂತ ಸಮಾಜ ಸೇವೆಯ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಜನ್ಮದಿನದ ಅಂಗವಾಗಿ ಶ್ರೀ ಜೆ.ಪಿ. ರೆಡ್ಡಿರವರು ತಮ್ಮ ಪತ್ನಿ ಸನ್ಮಾನ್ಯ ಶ್ರೀಮತಿ ಶೋಭಾ ಬಿ.ರವರು ಹಾಗೂ ಕುಟುಂಬ ಸದಸ್ಯರೊಂದಿಗೆ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಬೆಳಗ್ಗೆ ಎಬಿಸಿ ಪಾರ್ಕ್ ಸಮೀಪದ ರಸ್ತೆಯನ್ನು ಸ್ವತಃ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದರು. ನಂತರ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿ ಸಂತಸ ವ್ಯಕ್ತಪಡಿಸಿದರು. ಇದೇ ವೇಳೆ ಸೇವಾ ಸಂಬಂಧ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ಉಚಿತ ಸೇವೆಗಳನ್ನು ಒದಗಿಸಲಾಯಿತು. ವಿವಿಧ ಸರ್ಕಾರಿ ಸೌಲಭ್ಯಗಳು, ದಾಖಲೆಗಳ ಮಾಹಿತಿ ಹಾಗೂ ಜನರಿಗೆ ಅಗತ್ಯವಿರುವ ಮಾರ್ಗದರ್ಶನವನ್ನು ಉಚಿತವಾಗಿ ನೀಡಲಾಯಿತು. ಅದರ ಜೊತೆಗೆ ಸಾರ್ವಜನಿಕರಿಗೆ ಮತದಾರರ ಗುರುತಿನ ಚೀಟಿ, ವೋಟರ್ ಐಡಿ ವಿತರಣಾ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದ್ದು ಅನೇಕ ನಾಗರಿಕರು ಇದರ ಪ್ರಯೋಜನ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಜೆ.ಪಿ. ರೆಡ್ಡಿರವರು ಮಾತನಾಡಿ, ಜನ್ಮದಿನ ಎಂದರೆ ಕೇವಲ ಆಚರಣೆಯ ದಿನವಲ್ಲ, ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಅವಕಾಶ. ನನ್ನ ಪತ್ನಿ ಶ್ರೀಮತಿ ಶೋಭಾ ಬಿ.ರವರು ಮತ್ತು ಕುಟುಂಬದ ಸಹಕಾರದಿಂದ ಇಂತಹ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಿದ್ದೇವೆ. ಜನರ ಸೇವೆಯೇ ನಮ್ಮ ಮುಖ್ಯ ಉದ್ದೇಶ ಎಂದು ಹೇಳಿದರು. ಸ್ಥಳೀಯ ನಿವಾಸಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಸನ್ಮಾನ್ಯ ಶ್ರೀ ಜೆ.ಪಿ. ರೆಡ್ಡಿರವರು ಮತ್ತು ಸನ್ಮಾನ್ಯ ಶ್ರೀಮತಿ ಶೋಭಾ ಬಿ. ಅವರ ಸಮಾಜ ಸೇವೆಯನ್ನು ಶ್ಲಾಘಿಸಿ ಅವರಿಗೆ ತುಂಬು ಹೃದಯದಿಂದ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಸೇವೆ ಮೂಲಕ ಜನ್ಮದಿನ ಆಚರಿಸಿದ ಸನ್ಮಾನ್ಯ ಶ್ರೀ ಜೆ.ಪಿ. ರೆಡ್ಡಿರವರ ದಂಪತಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟರು. ಈ ಬರ್ತ್ಡೇ ಎವ್ರಿ ಇಯರ್ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆದ್ದು ದೇವರಿಗೆ ಅರ್ಪಿಸಬೇಕು ಅಂತ ನಾನು ಡಿಸೈಡ್ ಮಾಡ್ತೇನೆ. ಇದೊಂದು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಂಜನಗೂಡು ಇದೆ, ನಿಮ್ಮ ನಂಜನಗೂಡು ಗೊತ್ತಲ್ಲ, ಮೈಸೂರು ಡಿಸ್ಟ್ರಿಕ್ಟು. ಅಲ್ಲಿ ನಂಜನಗೂಡಿಗೆ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಈ ಅರಿಕೆ ಮಾಡ್ತೀನಿ. ಅರಿಕೆ ಮಾಡ್ಕೊಂಡು ಸ್ವಲ್ಪ ಭಿಕ್ಷೆ ತಗೊಂಡು ಅದನ್ನು ತಗೊಂಬಂದು ನಮ್ಮ ಮುತ್ತಾಲಮ್ಮ ದೇವಸ್ಥಾನ ಇದೆ, ಶಿವಾಜಿನಗರ್ ಸೆಪ್ಪಿಂಗ್ ಸ್ಟೂಡಲ್ಲಿ. ಅಲ್ಲಿ ಆ ದೇವರಿಗೆ ಫುಲ್ಲು ಅಲ್ಲಿ ಕೊಟ್ಟಿರೋ ಭಿಕ್ಷೆಯನ್ನು ತಗೊಂಬಂದು ಈ ಅಮ್ಮನಿಗೆ ಕೊಟ್ಬಿಡ್ತೀನಿ ಸರ್. ಅದಾದಮೇಲೆ ಒಂದಿನ ಉಪವಾಸ ಇರ್ತೀನಿ ಅವತ್ತವರೆಗೂ. ಇವತ್ತು ಸೋಮವಾರ ಬೇರೆ ಉಪವಾಸ, ಡಿಫಾಲ್ಟಾಗಿ ನಾನು ಎವ್ರಿ ಸೋಮವಾರ ಉಪವಾಸನೇ ಇರೋದು. ಸೊ ಇವತ್ತು ಉಪವಾಸ ಕಂಟಿನ್ಯೂ ಆಯ್ತು. ಅದು ಇವಾಗಷ್ಟೇ ಓಪನ್ ಮಾಡಿದೆ ಉಪವಾಸನ. ಸೊ ಈ ಥರ ಮಾಡ್ಕೊಂಡು ನಾನು ಏನು ಮಾಡಿದ್ದೀನಿ ಅಂದರೆ, ನಮ್ಮ ವಾರ್ಡ್ ಕಾಚರಕನಹಳ್ಳಿ ಅಂತ ಬರೋದು, ಮೊದಲು ಸ್ಟಾರ್ಟಿಂಗಿಂದನೇ ಎಷ್ಟೋ ಜನಕ್ಕೆ ನಾನು ಸೇವೆಗಳು ಮಾಡಿಕೊಂಡೇ ಬಂದಿದ್ದೀನಿ. ನನ್ನ ವೃದ್ಧೆ ಅಡ್ವೊಕೇಟ್ ಆಗಲಿ, ಒಂದು ಸಮಾಜ ಸೇವಕ ಆಗಲಿ, ಇಲ್ಲ ಒಂದು ಆ್ಯಕ್ಟರ್ ಆಗಲಿ, ಇವನ್ನೆಲ್ಲ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಒಂದೊಂದು ವೃದ್ಧೆಯನ್ನು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡಿದ್ದೀನಿ ನಾನು. ಒಂದು ಬರ್ತ್ಡೇ ಟೈಮಲ್ಲಿ ನನ್ನ ಕೊಲಿಗೊಬ್ಬ ನನ್ನ ಜೊತೆಯಲ್ಲಿ ಲಾಯರ್ ಓದ್ತಾ ಇದ್ದ. ಅವನಿಗೆ ಫೀಸ್ ಇರಲಿಲ್ಲ, ಅವನು ಓದೋಕ್ಕಾಗಲಿಲ್ಲ. ಅವನ ಹೆಸರು ಬಂದು ಪರಮೇಶ್, ಇನ್ನೊಬ್ಬರು ಭವರ್ಲಾಲ್ ಅಂತ. ಅವರಿಬ್ಬರಿಗೂ ನಾನೇ ಫೀಸ್ ಕೊಟ್ಟೆ. ಅವ್ರು ನನ್ನ ಜೊತೆಯಲ್ಲೇ ಓದ್ತಾರೆ. ಒಂದು ಬರ್ತ್ಡೇ, ಅದೂ ಒಂದು ಬರ್ತ್ಡೇ ಒಂದು ರೀಸನ್ ಇಟ್ಕೊಂಡು ಅಲ್ಲಿಂದ ಅಂದರೆ ಹಿಂಗೆ ಮಾಡ್ತಾ 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 ಜನರಲ್ಲಾಗಿ ಜನರ ಸಂಬಂಧ ಮಾಡಬೇಕು, ಅವರಿಗೆ ಸೇವೆ ಮಾಡಬೇಕು ಅಂತ ಶುರು ಮಾಡಿಕೊಂಡೆ ನಾನು. ಸೊ ಹಂಗೆ ಮಾಡ್ತಾ ಮಾಡ್ತಾ ಇವಾಗ ಇತ್ತೀಚೆಗೆ ಏನಾಯ್ತು ಅಂದರೆ, ಒಂದು ವರ್ಷದಲ್ಲಿ ನಮ್ಮೊಂದು 12 ತಿಂಗಳಿಗೂ ನಮ್ಮ ಹಿಂದೂಗಳಲ್ಲಿ ಕ್ರಿಶ್ಚಿಯನ್ಸು ಮುಸ್ಲಿಮ್ ಎಲ್ಲ ಸೇರಿದ್ರೆ ಒಂದು 15ರಿಂದ ಒಂದು 20 ಹಬ್ಬಗಳು ಬರುತ್ತೆ. 20 ಹಬ್ಬನೂ ಆಚರಣೆ ಮಾಡ್ತೀನಿ ನಾನು. 20ರಲ್ಲಿನೂ ಎಲ್ಲ ಸಮುದಾಯದವ್ರದ್ದು ಹಬ್ಬನೂ ಕೂಡ ಎಲ್ಲ ಸಮುದಾಯಕ್ಕೆ ಹಬ್ಬ ಮಾಡಿ ಎಲ್ಲ ಅವ್ರನ್ನ ಕರೆದು ಆ ಹಬ್ಬಕ್ಕೆ ನಮ್ಮ ಕೈಯಲ್ಲಾದಷ್ಟು ಅವರಿಗೆ ಸಪೋರ್ಟ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಮಕ್ಕಳಿಗೂ ನಾನು ಅದನ್ನೇ ಕಲ್ತ್ಕೊಟ್ಟಿರೋದು. ನಾನಿವಾಗ ಮಾಡ್ತಾಯಿದ್ದೀನಿ, ಅದೇ ದಾರಿನ ನೀವು ಫಾಲೋ ಮಾಡಬೇಕು ಅಂತ ಅವ್ರು ಕಲ್ತ್ಕೊಟ್ಟು ನಾನು ಮಾಡ್ಕೊಂಬಂದೆ. ಹಿಂಗೆ ಮಾಡ್ತಾ 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 ಏನಾಯ್ತು ಅಂದರೆ, ಕಾಚರಕನಹಳ್ಳಿ ವಾರ್ಡಲ್ಲಿ ಇವಾಗ GB ಎಲೆಕ್ಷನ್ಸು ಸ್ಟಾರ್ಟ್ ಆಯಿತು. ನಾವು ಮಾಡೋ ಸರ್ವಿಸ್ಗೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾವೇನೋ ಈ ಒಂದು ಸೇವೆ ನಾವು ಮಾಡೋದೇನೋ ಎಲೆಕ್ಷನ್ಗೆ ಅಂತ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ನಾವು ಎಲೆಕ್ಷನ್ ಇದಿಟ್ಕೊಂಡು ನಾವು ಮಾಡ್ತಾಯಿಲ್ಲ. ನಾವು ಜನಕ್ಕೊಂದು ಒಳ್ಳೇದು ಮಾಡಬೇಕು. ನಾವು ಆವಾಗಿಂದ ಮಾಡ್ತಾಯಿದ್ದೀವಿ, ಏನು ಹೊಸದಲ್ವಲ್ಲ ಇದು. ಕರೆಕ್ಟ್. ನಾವೇನೋ ಇವಾಗ ಎಲೆಕ್ಷನ್ಗೋಸ್ಕರ ಮಾಡಬೇಕಂದ್ರೆ ಅದು ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು. ಅದಕ್ಕೆ ಅಂತ ಇನ್ನೂ ನಾವು ಅಖಾಡಕ್ಕೆ ಇಳಿಲಿಲ್ಲ. ಇಲ್ಲಿ ಕ್ಷೇತ್ರ ಜನಕ್ಕೆ ಕೂಡ ನಿಮ್ಮನ್ನು ಒಳ್ಳೆ ಅಭಿಪ್ರಾಯದಲ್ಲಿ ನೋಡ್ತಾ ಇದ್ದಾರೆ. ನಾವು ರಿಯಲ್ ಆಗಿ ಅಖಾಡಕ್ಕೆ ಇಳಿದ್ರೆ ಅದು ಬೇರೆ ಕಥೆ. ಅದು ನಾವೇನೋ ನಾವು ಮಾಡೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರಿ. ಜನನೇ ಎಲ್ಲ ಸೇರಿಕೊಂಡು ನಮ್ಮನ್ನು ತಳ್ತಾ ಇದ್ದಾರೆ, ನೀವು ನಿಂತ್ಕೊಳ್ಳಿ, ಯಾಕೆ ನೀವು ಈ ಥರ ಸೇವೆ ಹಿಂಗೆ ಮಾಡೋವಾಗ ನೀವು ಒಟ್ಟಾಗಿ ನಮ್ಮ ಜನಕ್ಕೆ ಒಳ್ಳೇದು
ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, MLAಗೂ ನಿಮ್ಮ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ರು ನಾನು. ಹಾಂ ಆವಾಗ ನಾನು ಯೋಚನೆ ಮಾಡಿದೆ, ಇನ್ನೂ 50-50 ಎಲ್ಲೇ ಇದ್ದೀನಿ, ಹಾಂ ಏನು ಮಾಡೋಣ ಅಂತ. ಅದಕ್ಕೆ ನಮ್ಮ ವೈಫ್ಗೆ ಹೇಳಿದೆ, ನೀನು ಬಾಮ, ನಾನು ಬ್ಯುಸಿ ಇರ್ತೀನಿ, ಕೋರ್ಟ್ಗೆ ಹೋಗಬೇಕು, ಸ್ವಲ್ಪ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇರ್ತೀನಿ ನಾನು. ಸೊ ನಮ್ಮ ಹೆಂಡತಿಗೆ ಹೇಳಿದೆ, ನೀನು ಬಂದು ಸ್ವಲ್ಪ ಮುಂದುವರ್ಸೋದನ್ನು, ನಾನು ಬ್ಯುಸಿ ಇದ್ರೇನು ಅದನ್ನು ಕಂಟಿನ್ಯೂ ಮಾಡಬೇಕು, ನೀನು ಜನಕ್ಕೊಂದು ಒಳ್ಳೆ ಸೇವೆ ಮಾಡೋಣ. ಅವ್ರನ್ನ ನಾನು ತಗೊಂಬಂದು, ಅವ್ರು ಇವಾಗವರೆಗೂ ಒಂದು ನಮಗೆ ಮದುವೆ ಆಗಿ ಒಂದು 20+ ಆಗಿದೆ. ಇವತ್ತವರೆಗೂ ಅವ್ರ ಮನೆಯಲ್ಲೇ ಎಲ್ಲ ನೋಡ್ಕೊಂಡು, ಮಕ್ಕಳನ್ನ ನೋಡ್ಕೊಂಡೇ ಇದ್ದಿದ್ದವರು. ಇಡೀ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅವರು, ಬಟ್ ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ ಅವರು. ನಾನೇನು ಮಾಡೋದು, ಏನಕ್ಕೆ ಸುಮ್ಮನೆ ಮನೇಲಿ ಕೂತಿದ್ದೆ, ಬಾ ನೀನು ಆಚೆ, ನಾನು ಮಾಡೋದು ನೀನು ಕಂಟಿನ್ಯೂ ಮಾಡು ಅಂತ ನನ್ನ ಜೊತೆಗೆ ಅವ್ರನ್ನ ಮುಂದೆ ಬಿಟ್ಟೆ. ನಮ್ಮ ಲಕ್ಕಿಗೆ ಏನಾಗಿದೆ ಅಂದರೆ, ಇವಾಗ GB ಎಲೆಕ್ಷನ್ಸ್ ಬರ್ತಾ ಇದೆ, ಜನ ಬಂದು ನಮಗೆ ಅಲ್ಲಿ ಟ್ಯಾಗ್ ಮಾಡಿಬಿಟ್ರು, ನೀವು ಆಗಲ್ಲ, ನೀವು ನಿಂತ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇಲ್ಲ ನಮ್ಗೆ ಗೊತ್ತು, ಇವಾಗ ಇಲ್ಲಿ ಜನರಲ್ ಲೇಡಿ ಆಗಿದೆ, ನಿಮ್ಮ ಹೆಂಡತಿನ ನೀವು ಯಾಕೆ ಟ್ರೈ ಮಾಡಬಾರ್ದು, ತುಂಬ ಜನ ಆಗ್ಬಿಟ್ಟು. ಸೊ ಇವಾಗ ಬರ್ತಡೇ ನಾನು ಮಾಡ್ತಾಯಿದ್ದೀನಿ, ಇಲ್ಲಿ ಬರ್ತಡೇ ವಿಷಯಕ್ಕೆ ಬರ್ತೀನಿ. ಇದೊಂದು ಇಲ್ಲಿ ಬಂದು ನಿಂತಿದೆ ಅಷ್ಟೇ. ಅದು ನಾವು ಬುಕ್ಸ್ ಕೊಡೋದು, ಬ್ಯಾಗ್ ಕೊಡೋದು, ಸ್ಕೂಲ್ ಮಕ್ಕಳಿಗೆ ಪೆನ್ಸಿಲ್ಸ್ ಕೊಡೋದು, ರೇಷನ್ ಕಿಟ್ ಕೊಡೋದು, ಇದೆಲ್ಲ ತುಂಬ ಮಾಡಿ ಹಣನೂ ಕೊಟ್ಟಿದ್ದೀವಿ, ಎಲ್ಲ ಜನ ಕರೆದ್ಬಿಟ್ಟು. ಜನಗಳು ಕೂಡ ಅದ್ರ ಹೇಳ್ತಾರೆ, ನೀವು ಅಟ್ಲೀಸ್ಟ್ ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಇನ್ನೂ ಒಳ್ಳೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ವಿಶ್ವಾಸ ಅವ್ರಿಗೆ. ಸರ್, ಇಲ್ಲಿ ನಮ್ಮ ತಾತ ಬಂದು ಜಮೀನ್ದಾರಿ, ಇವಾಗ ನಾವು ನಿಂತಿರೋ ಜಮೀನು ಬಂದು ಅವರೇ ಕಷ್ಟಪಟ್ಟು ಸಂಪಾದಿಸಿ ನಾವು ನಿಂತಿರೋದಿಲ್ಲಿ. ಅವರೆಲ್ಲ ನಾವು ಕೃತಜ್ಞತೆ ಯಾವತ್ತು ಇರ್ತೀವಿ. ಏನಕ್ಕಂದರೆ ಅವ್ರದ್ದು ಒಂದು ಆಶೀರ್ವಾದ ನಮಗೆ. ಇಲ್ಲಿ ನಮ್ಮ ಕಾಚರನಹಳ್ಳಿಯಲ್ಲಿ 8 ಎಕರೆದಿದೆ. ಆ 8 ಎಕರೆಯಲ್ಲಿ ಎಲ್ಲ ನಾವು ನಮ್ಮ ತಾತನ ಮಾರಿರೋ ಜಮೀನಲ್ಲಿ ನಮ್ಮ ಜನಗಳು ವಾಸ ಮಾಡ್ತಾ ಇದ್ದಾರೆ. ಇವತ್ತವರೆಗೂ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಕೋರ್ಟ್ ಕೇಸ್ ಹಾಕೋದು, ದುಡ್ಡು ಕೊಡು ಅಂತ ಹೇಳೋದು ಇವತ್ತವರೆಗೂ ನಾವು ಯಾರಿಗೂ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಆ 8 ಎಕರೆ ನಾವು ಮಾರಿರೋ ಜನನೇ ನಮ್ಗೆ ಓಟ್ ಆಗಿಬಿಟ್ರೆ ನಾವು ಗೆದ್ಬಿಡ್ತೀವಿ. ಬಟ್ ನಮ್ಮ ಉದ್ದೇಶ ಅದಿಲ್ಲ, ನಾವು ಮಾಡೋದು ಸೇವೆ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಸೊ ಅದೊಂದು ನನ್ನ ಬರ್ತ್ಡೇ ವಿಶೇಷ. ಇವತ್ತು ನೀವು ಕೇಳಿದ್ದು ಇವಾಗ ಬಂದುಬಿಡ್ತೀನಿ ನಾನು. ಇವಾಗ ಎವ್ರಿ ಇಯರ್ ನಾನು ಹೇಳಿದೆ ಎಲ್ಲ ದೇವಸ್ಥಾನ ಹೋಗಿ ಬರ್ತೀನಿ. ಇವತ್ತು ಈ ಟೈಮ್ ಬಂದು ಚಿಕ್ಕ ಮಕ್ಕಳಿಗೆ ಬ್ಯಾಗ್ಸ್ ಕೊಡೋಕೆ ಪ್ಲಾನ್ ಮಾಡಿದ್ದೀವಿ. UKG ಇಂದ ಹಿಡಿದು 10th ಇಲ್ಲ ಸರ್, 8ನೇ ತರಗತಿವರೆಗೂ ಇವತ್ತು ಈ ಟೈಮ್ ಕೊಡ್ತೀವಿ. ಇನ್ನೊಂದು ಫಂಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀವಿ. ಆವಾಗ 8ರಿಂದ 2nd PUC ವರೆಗೂ ಪ್ಲಾನ್ ಮಾಡಿ ಬ್ಯಾಗ್ಸ್ ಕೊಡೋಕ್ಕೆ, ಸ್ಕೂಲ್ ಬ್ಯಾಗು, ಟಿಫಿನ್ ಕ್ಯಾರಿಯರ್, ಅದೊಂದು ಪ್ಲಾನ್ ಮಾಡಿದ್ದೀವಿ. ಯಾಕಂದರೆ ಈ ಬಡ ಮಕ್ಕಳು ಪಾಪ ಅವರು ಬ್ಯಾಗಲ್ಲೇ ಟಿಫಿನ್ಗಳು ಹಾಕಿ ಹಂಗೆ ಕಳಿಸ್ಬಿಡ್ತಾರೆ. ಇದೊಂಥರ ಡಿಫ್ರೆಂಟ್, ಅದ್ರ ನೀರು ಬಿದ್ದು ಬುಕ್ಕೆಲ್ಲ ಹಾಳಾಗ್ಬಿಡುತ್ತೆ. ಸೊ ಇವಾಗ ಏನು ಮಾಡಬೇಕು, ಅವರು ಒಂದು ಮಾಡರ್ನೈಸ್ ಆಗಬೇಕು ಬಡವರು. ನನಗೆ ಆ ಇಂಟೆನ್ಷನ್ ಇತ್ತು. ಅದು ನಾನು ಪ್ಲಾನ್ ಮಾಡಿ ಬ್ಯಾಗ್ ವಿತ್ ಟಿಫಿನ್ ಬಾಕ್ಸ್. ಎಷ್ಟು ಆಗಲ್ಲ ಸರ್, ಏನೋ 200 ರೂಪಾಯಿ ಒಳಗೆ ಬರುತ್ತೆ, ದೊಡ್ಡ ವಿಷಯ ಅದು ನಾನು ಹೇಳ್ತೀನಿ ನಿಮಗೆ. ಏನು ದೊಡ್ಡ ಅದರಲ್ಲಿ ಏನೋ ಬಡವ್ರ ಮಕ್ಕಳು ಸಾಧನೆ ಮಾಡ್ತಾ ಇಲ್ಲ, ಏನೋ ಒಂದು ಬಡವ ಮಕ್ಕಳು ನಮ್ಮ ಕಡೆಯಿಂದ ಸೇವೆ ಆಗಬೇಕು, ಒಳ್ಳೇದಾಗಲಿ. ನಮ್ಮ ಬರ್ತಡೇಯಲ್ಲಿ ಅದೊಂದು ಆಗಬೇಕು. ಈ ಕಡೆ ಇಲ್ಲಾದರೂ ದೇವ್ರು ನಮ್ಗೆ ಹೆಂಗಾದರೂ ಕೊಡ್ತಾರೆ. ಅದು ನಾನು ಇವತ್ತು ಅದಕ್ಕೆ ಹೋಗಿದ್ದೀನಿ. ಇವತ್ತು ಗಂಡು ಥರ ಇದ್ದೀನಿ ನಾನು, ನಮ್ಗೆ ಏನಾಗಲ್ಲ. ಆ ದುಡ್ಡು ಅಂತ ಪ್ರಾಬ್ಲಮ್ ಬಂದರೆ ಅದು ಎಲ್ಲಿಂದ ಬರುತ್ತೋ ದುಡ್ಡು ನನಗೆ ಹಂಗೆ ಬಂದ್ಬಿಡುತ್ತೆ. ನನಗೆ ನಾನು ಅದಕ್ಕೆ ಎದುರಿದ್ದೇ ಇಲ್ಲ. ನಾನು ಯಾವುದೋ ಆಸ್ತಿ ನಂಬ್ಕೊಂಡು ಬರಬೇಕು, ಏನೋ ನಂಬ್ಕೊಂಡು ಬದುಕಬೇಕು ಅಂತ ನಮಗೇನಿಲ್ಲ. ದೇವರ ಆಶೀರ್ವಾದ ಇದೆ. ಒಳ್ಳೆತನಕ್ಕೆ ಎಲ್ಲ ಜನ. ನಮಸ್ಕಾರ, ನಾನು ಶೋಭಾ JP ರೆಡ್ಡಿ ಅವರ ಮಿಸ್ಸಸ್ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಇವತ್ತು ನಮ್ಮ ಯಜಮಾನ್ರ ಬರ್ಡೇ. JP ರೆಡ್ಡಿ ಅವರಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಲು ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಮಗುವಿಂದನೂ ಅಷ್ಟೇ ಫೀಲ್ಡಲ್ಲಿ ಜನಸೇವೆ ಮಾಡಿಕೊಂಡು, ಸ್ಪೋರ್ಟ್ಸಲ್ಲಿರ್ಬೋದು, ಆ್ಯಕ್ಟ್ರ್ ಇರ್ಬೋದು, ಎಲ್ಲರಿಗೂ ನಿಮಗೆ ಗೊತ್ತಿದೆ. ಆಮೇಲೆ ಲಾಯರ್ ಅವರು. ಸೊ ಯಾವಾಗೂ ಜನ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಮದುವೆ ಆದಮೇಲೆ ನಾವು 20 ವರ್ಷದಿಂದನೂ ಮನೆ ಹತ್ರ ಜನಸೇವೆ ಮಾಡಿಕೊಂಡೇ ಬಂದಿದ್ದೀವಿ ನಮ್ಮ ಕೈಲಾದಷ್ಟು. ಇವಾಗ ಅದನ್ನೇ ಅವ್ರನ್ನ ನೋಡಿ ನನಗೆ ಸ್ಫೂರ್ತಿಯಾಗಿ ನಾನು ಜನಸೇವೆ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಸೇವಾ ಸಂಬಂಧ ಅಂತ ಕಚೇರಿನ ಓಪನ್ ಮಾಡಿದ್ದೀವಿ. ಇದು ಕಾಚರನಹಳ್ಳಿ ವಾರ್ಡ್ 30ಅಲ್ಲಿ. ಈಗಾಗಲೇ ಒಂದು ವಾರ ಆಗಿದೆ ಓಪನ್ ಆಗಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಒಳ್ಳೆ ಖುಷಿ ಆಗ್ತಾ ಇದೆ ಮಾಡೋಕ್ಕೆ. ಇನ್ನು ಜನ ಬಂದು ಸಪೋರ್ಟ್ ಮಾಡ್ತಾರೆ, ನಮಗಿನ್ನ ಸ್ಫೂರ್ತಿ ಹೆಚ್ಚಾಗಿದೆ, ಮಾಡಲೇಬೇಕು ಅಂತ. ಈಗಾಗಲೇ ತುಂಬ ಪ್ರೋಗ್ರಾಮ್ ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ವಾಕಥಾನ್ ಆಗಿರ್ಬೋದು, ವುಮೆನ್ಸ್ ಡೇ ಫಂಕ್ಷನ್ಸ್ ಆಗಿರ್ಬೋದು, ಎಲ್ಲ ಮಾಡಿದ್ದೀವಿ. ಎಲ್ಲ ಜನರಿಗೆ ಎಲ್ಲ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಸೊ ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ಯಾವಾಗೂ ನಮಗೆ ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ನಾನು ಶೋಭಾ JP, ಕಾಚರನಹಳ್ಳಿ ವಾರ್ಡ್ 3. ಇವತ್ತು ಜೂನ್ 8 ನಮ್ಮ ಯಜಮಾನ್ರ JP ರೆಡ್ಡಿ ಅವರ ಬರ್ಡೇ. ವಿಶೇಷ ಏನು ಅಂದರೆ, ಇಲ್ಲಿ ನಾವು ಒಂದು ಚಿಕ್ಕ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಈ ರಸ್ತೆ ಕ್ಲೀನ್ ಇರ್ಬೋದು, ಇಲ್ಲಿ ರಸ್ತೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ. ಈಗಾಗಲೇ ಇಲ್ಲಿರೋ ಜನರಿಗೆ ತುಂಬ ಚೆನ್ನಾಗಿ ಗೊತ್ತು. ಏನಿಲ್ಲ ಅಂದ್ರೂ ಒಂದು 50 ಟ್ರ್ಯಾಕ್ಟರ್ ಹೋಗಿರುತ್ತೆ ಕಸ ಎಲ್ಲ ಸ್ವಚ್ಛ ಮಾಡಿ, ಎಲ್ಲ ಕ್ಲೀನ್ ಮಾಡಿ, ರಂಗೋಲಿ ಹಾಕಿ ಇಟ್ಟಿದ್ದೀವಿ. ನಿಮಗೆ ಅದೇ ಕೊಡ್ತೀನಿ ನಾನು ವಿಡಿಯೋ. ಪ್ಲಸ್ ಇನ್ನೊಂದು ಅಂದರೆ 20 ಜನಕ್ಕೆ ವೋಟರ್ ID ಕೊಟ್ಟಿದ್ದೀವಿ, ಸ್ಪಾಟಲ್ಲೇ ಮಾಡಿ. ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ, ಹೆಲ್ತ್ ಕಾರ್ಡ್ ಕೊಟ್ಟಿದ್ದೀವಿ. ಅದೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು.